ಕರ್ನಾಟಕ ಸಿಟಿ ಆಪ್ಷನ್ ಎಂಟ್ರಿ ಡಿಲೇ ಯಾಕೆ ಆಗ್ತಾ ಇದೆ ಅನ್ನೋದಕ್ಕೆ ರೀಸನ್ ಕೊಡಕ್ ಹೋಗ್ತಾ ಇದೀನಿ. ಈ ಒಂದು ವಿಡಿಯೋದಲ್ಲಿ ಒಂದು ಸಮಿತಿ ಬಗ್ಗೆ ಡೀಟೇಲ್ ಆಗಿ ಹೇಳ್ತೇನೆ. ನಿಮಗೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಯಾರು ಹೊಸಾಗಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ನೋಡಿ, ಕರ್ನಾಟಕ ಸೀಟ್ ಆಪ್ಷನ್ ಎಂಟ್ರಿ ಟೋಟಲಿ ಡಿಪೆಂಡ್ ಆಗಿರುವಂತದ್ದು. ಮೊದಲು ಸೀಟ್ ಮ್ಯಾಟ್ರಿಕ್ಸ್ ಬರಬೇಕಾಗುತ್ತೆ. ಕೆಗೆ ಇಂಜಿನಿಯರಿಂಗ್ ಸಂಬಂಧಪಟ್ಟಾಗ ಸೀಟ್ ಮ್ಯಾಟ್ರಿಕ್ಸ್ ಇನ್ನು ಫೈನಲ್ ಆಗಿ ಉನ್ನತ ಶಿಕ್ಷಣ ವಿಭಾಗದಿಂದ ಬಂದಿಲ್ಲ. ಮತ್ತೆ ಆಮೇಲೆ ಕೆಲವು HS ಆಗಲಿ, BPT ಆಗಲಿ, ಮತ್ತೆ ನರ್ಸಿಂಗ್ ಸಂಬಂಧಪಟ್ಟಾಗೂ ವೈದ್ಯಕೀಯ ಶಿಕ್ಷಣ ಸಚಿವಾಲಯದಿಂದ ಬಂದಿಲ್ಲ. ಸೊ ಆ ಕಾರಣದಿಂದಾಗಿ ಡಿಲೇ ಆಗ್ತಾ ಇದೆ. ಸೀಟ್ ಮ್ಯಾಟ್ರಿಕ್ಸ್ ಯಾಕೆ ಡಿಲೇ ಆಗ್ತಾ ಇದೆಪ್ಪ ಅಂದ್ರೆ ಮುಖ್ಯ ಕಾರಣ ಅಂದ್ರೆ ಒಂದು ಸಮಿತಿ, ಡಾಕ್ಟರ್ ಸಡ್ಗೋಪನ್ ಸಮಿತಿ ಇತ್ತೀಚೆಗೆ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸಿರುವಂತದ್ದು. ನೋಡಿ, ನೀವು ಅಬ್ಸರ್ವ್ ಮಾಡಿರಬಹುದು ಅಥವಾ ನಿಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯನೇ, ಬಹಳ ಜನ ವಿದ್ಯಾರ್ಥಿಗಳು ಕಂಪ್ಯೂಟರ್ ಸೈನ್ಸ್ ಸಂಬಂಧಪಟ್ಟ ಹಾಗೆ ಕೋರ್ಸಸ್ ಮಾಡಲು ಇಚ್ಛೆ ಪಡ್ತಾ ಇದ್ದಾರೆ ವಿನಃ ಮತ್ತೆ ಬೇರೆ ಒಂದು ಕೋರ್ಸಸ್ ಆಗಿರುವಂತಹ ಕೋರ್ಸಸ್ ಆಗಿರುವಂತಹ ಎಲೆಕ್ಟ್ರಿಕಲ್ ಆಗಲಿ, ಸಿವಿಲ್ ಆಗಲಿ, ಮೆಕ್ಯಾನಿಕಲ್ ಸಂಬಂಧಪಟ್ಟಾಗಿ ವಿದ್ಯಾರ್ಥಿಗಳು ಆಸಕ್ತಿ ಕಳ್ಕೊಳ್ತಾ ಇದ್ದಾರೆ. ಇದೊಂದು ಏನ್ ಸಮಸ್ಯೆ ಆಗ್ತದೆ ಅಂದ್ರೆ ಮುಂಬರುವ ದಿನಗಳಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಾಗಿ ಯೂಸಲಿ ಸಮಸ್ಯೆನ ವಿದ್ಯಾರ್ಥಿಗಳು ಎದುರಿಸಬಹುದು. ಸೊ ಹಾಗಾಗಿ ಸಮಿತಿ ಏನಂದ್ರೆ ಕೆಲವು ರೆಕಮೆಂಡೇಶನ್ ಮಾಡಿರುವಂತದ್ದು. ಎಲ್ಲಾ ಕಾಲೇಜ್ಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಆಗಿರಬಹುದು, ಅದ್ರ ರಿಲೇಟೆಡ್ ಕೋರ್ಸಸ್ ಗಳಾಗಿರಬಹುದು, ಅದಕ್ಕೆ ಸೀಟ್ಗಳ ಸಂಬಂಧಪಟ್ಟಾಗ ಒಂದು ಲಿಮಿಟ್ ಮಾಡಬೇಕು ಅಂತ ರೆಕಮೆಂಡ್ ಮಾಡಿದೆ. ಇದು ಅಲ್ಲದೆ ಈ ಒಂದು ಕೋರ್ಸಸ್ ಆಗಿರುವಂತಹ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ಗೆ ನ ಜಾಯಿಂಟ್ ಮಾಡಿ ಅದ್ರ ಜೊತೆ ಅದನ್ನ ಓದಿಸಿದ್ರೆ ವಿದ್ಯಾರ್ಥಿಗಳ ಆಸಕ್ತಿ ಬರಬಹುದು. ಆ ಫೀಲ್ಡ್ ಅಲ್ಲಿ ಮುಂಬರುವಂತ ದಿನಗಳಲ್ಲಿ ಭವಿಷ್ಯದಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅದಕ್ಕಾಗಿ ಸಿವಿಲ್ ಪ್ಲಸ್ AI, ಎಲೆಕ್ಟ್ರಿಕಲ್ ಪ್ಲಸ್ AI ಈ ರೀತಿ ಏನಪ್ಪಾ ಅಂದ್ರೆ ಕೋರ್ಸಸ್ ಗಳನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ರೆಕಮೆಂಡ್ ಮಾಡಿದೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಈಗ ಪ್ರೆಸೆಂಟ್ಲಿ ಏನು ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಈ ಕಂಪ್ಯೂಟರ್ ಸೈನ್ಸ್ ಸಂಬಂಧಪಟ್ಟಾಗೆ ಹೆಚ್ಚಲಾಗಿರುವಂತಹ ಕಂಪ್ಯೂಟರ್ ಸೈನ್ಸ್ ಸೀಟ್ ಆಗಿರಬಹುದು, ಸಂಬಂಧಪಟ್ಟಿರುವಂತಹ ಸೀಟ್ಗಳಾಗಿರಬಹುದು, ಅದನ್ನ ಸೀಟ್ ಮ್ಯಾಟ್ರಿಕ್ಸ್ ಆಗ್ಬೇಕಂದ್ರೆ ಉನ್ನತ ಶಿಕ್ಷಣದಿಂದ ಅವರು ವಿಭಾಗದಿಂದ ಕಂಪಲ್ಸರಿ NOC ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕಾಗತ್ತೆ. ಪ್ರೆಸೆಂಟ್ಲಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ರೀತಿ ಮಿನಿಸ್ಟರ್ ಇಲ್ಲ. ಅಲ್ಲಿನ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಧಾರ ತೆಗೆದುಕೊಳ್ಳಬಹುದು. ಬಟ್ ಕೆಲವು ವಿಷಯಗಳಲ್ಲಿ ಅಧಿಕಾರಿಗಳು ಸಹ ಹಿಂಜರಿತಾ ಇದ್ದಾರೆ. ಅವ್ರು ಯಾವುದೇ ರೀತಿ ನಿರ್ಧಾರ ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಅಲ್ಲಿ ಕಂಪಲ್ಸರಿ ಮಿನಿಸ್ಟರ್ ಇದ್ರೆ ಅವ್ರು ಏನಪ್ಪಾ ಅಂದ್ರೆ ಬಹಳ ಬೇಗನೆ ಅದಕ್ಕೊಂದು ನಿರ್ಧಾರ ತೆಗೆದುಕೊಳ್ಳಬಹುದು. NOC ಸರ್ಟಿಫಿಕೇಟ್ ಕೊಟ್ಟಾಗ ಅವಾಗ ಉನ್ನತ ಶಿಕ್ಷಣ ಸಚಿವಾಲಯದಿಂದ ಸೀಟ್ ಮ್ಯಾಟ್ರಿಕ್ಸ್ ಡೈರೆಕ್ಟ್ ಆಗಿ ಕೆಗೆ ಬರುತ್ತೆ. ಸೊ ಅಲ್ಲಿ ಅವಾಗ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೋ ಅವಾಗ ಈ ಒಂದು KA ಪ್ರಕ್ರಿಯೆನ ಮುಂದುವರಿಸಬಹುದು. ಸೊ ಅದೇ ಮೂಲ ಕಾರಣ KA ಆಪ್ಷನ್ ಎಂಟ್ರಿ ಈಗ ಪ್ರೆಸೆಂಟ್ಲಿ KCT ಸಂಬಂಧಪಟ್ಟಾಗೆ ಡಿಲೇ ಆಗ್ತಾ ಇದೆ. ಬಹಳ ಬೇಗನೆ 1 ವೀಕ್ ಟೈಮ್ ತೆಗೆದುಕೊಳ್ಬಹುದು ಅನ್ಕೋತೀನಿ. ಬಟ್ ಏನೇ ಅಪ್ಡೇಟ್ ಬಂದ್ರು ಸಹ ನಿಮಗೆ ಯೂಟ್ಯೂಬ್ ಮೂಲಕ ಅಥವಾ ಇನ್ಸ್ಟಾಗ್ರಾಮ್ ಮೂಲಕ ಅಥವಾ ಫೇಸ್ಬುಕ್ ಮೂಲಕ ತಿಳಿಸಲು ಪ್ರಯತ್ನ ಮಾಡ್ತೇನೆ. ವಿಡಿಯೋ ಚೆನ್ನಾಗಿ ಅನಿಸಿತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದೆ. ಟೇಕ್ ಕೇರ್, ಬಾಯ್.